ಹಾಯ್ ವೀಕ್ಷಕರೇ, ಟ್ರೂ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಭಯಾನಕ ನೈಜ ಕಥೆಯನ್ನು ಹೇಳಲಿದ್ದೇವೆ. ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ಘಟನೆ ನಡೆದಿದ್ದು ಮಲೆನಾಡಿನ ಭೀಕರ ಘಾಟಿ ಮಾರ್ಗವಾದ ಶಿರೂರು ಮತ್ತು ಸೀಮಾಂತಘಟ್ಟ ನಡುವೆ. ಸುಮಾರು 22 ವರ್ಷಗಳ ಹಿಂದೆ, ಅಂದರೆ 2003 ಜುಲೈ ತಿಂಗಳ ಮಳೆಗಾಲದ ನಡುವೆ, ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗುವ ಚಿಕ್ಕದಾದ ರಸ್ತೆಯೊಂದು ಸೀಮಾಂತಘಟ್ಟ. ಈ ಘಟ್ಟದ ರಸ್ತೆಯು ಸುಂದರವಾದ ದಟ್ಟಕಾನನದ ನಡುವೆ ಹರಡಿದ್ದು ಹಲವು ಗಿರಿಧಾಮಗಳನ್ನು ಕಡಿದು ಹೋಗುತ್ತದೆ. ಆದರೆ ಈ ರಸ್ತೆಗೆ ಸಂಬಂಧಿಸಿದ ಒಂದು ಭೀಕರ ಕಥೆಯೇ ಘಾಟಿ ದೆವ್ವ. 2003 ಜುಲೈ ತಿಂಗಳು, ದಿನವೂ ಮಳೆ ಸುರಿಯುತ್ತಿದ್ದ ದಿನಗಳು. ಹೆಸರಾಂತ ಲಾರಿ ಚಾಲಕ ಶಂಕರಪ್ಪನವರು ಶಿರೂರಿನಿಂದ ಬೆಳಗಿನ ಸುಮಾರು 4 ಗಂಟೆಗೆ ಹೊರಟಿದ್ದರು. ತಮ್ಮ ಲಾರಿಯಲ್ಲಿ ಗೊಬ್ಬರದ ಚೀಲಗಳನ್ನು ತುಂಬಿಸಿಕೊಂಡು ಸೀಮಾಂತಘಟ್ಟದ ಮೂಲಕ ಪಕ್ಕದ ಪಟ್ಟಣದ ಹೊಲಗಾರರಿಗೆ ಪೂರೈಸಬೇಕಿತ್ತು. ಘಟ್ಟದ ರಸ್ತೆ ನಿರ್ಜನವಾಗಿತ್ತು. ರಾತ್ರಿ ಮಳೆ ಬಿದ್ದ ಕಾರಣ ಹಾದಿ ಜರ್ಜರಿತವಾಗಿತ್ತು. ಮುಂದೆ ಸಾಗುತ್ತಾ ಶಂಕರ ಒಂದು ತಿರುವು ತಿರುಗುತ್ತಿದ್ದಂತೆ ಮಂಜು ತುಂಬಿದ ನಡುವಲ್ಲಿ ಎದುರು ಒಬ್ಬ ಹೆಂಗಸಿನ ಛಾಯೆ ಕಾಣಿಸಿತು. ಆಕೆ ಬೆಳ್ಳಗಿನ ಸೀರೆ ಧರಿಸಿ ನಿಂತಿದ್ದಳು, ಮುಖ ಮುಚ್ಚಿದ್ದಳು. ತಕ್ಷಣ ಬ್ರೇಕ್ ಹಾಕಿದ ಶಂಕರಪ್ಪ ಆಶ್ಚರ್ಯದಿಂದ ಕಿಟಕಿಯಿಂದ ತಿರುಗಿ ನೋಡಿದ. ಲಾರಿ ನಿಂತರೂ ಆಕೆ ಅಲ್ಲಿಂದ ಕದಲಲಿಲ್ಲ. ನಿರ್ಜನ ಪ್ರದೇಶ, ಯಾರೂ ಇರುವ ಸೂಚನೆ ಏನೂ ಕಾಣಿಸಲಿಲ್ಲ. ಹಾಗೆ ಇದ್ದರೂ ಆಕೆ ನಿಂತದ್ದನ್ನು ಶಂಕರ ಸ್ಪಷ್ಟವಾಗಿ ನೋಡಿದ. ನೀವು ಯಾರು? ನಿಮಗೆ ಸಹಾಯ ಬೇಕಾ ಎಂದು ಶಂಕರಪ್ಪ ಕೇಳಿದ. ಆಕೆ ಮಾತನಾಡಲೇ ಇಲ್ಲ. ಎದುರಿನಿಂದ ಒಂದು ರೀತಿಯ ಶೀತ ಝಳ ಹರಿದಂತೆ ಶಂಕರನಿಗೆ ಅನಿಸಿತು. ಏನೋ ವಿಚಿತ್ರ ಭಾವ. ಹಲವಾರು ಪ್ರಯತ್ನಗಳ ಬಳಿಕ ಶಂಕರಪ್ಪ ಎಡಗಡೆಯ ತಿರುವಿನಲ್ಲಿ ಲಾರಿಗೆ ಗೇರ್ ಹಾಕಿ ಮುಂದೆ ಸಾಗಿದರು. ಹತ್ತಿರದ ಚಟುವಟಿಕೆ ಇಲ್ಲದ ಘಟ್ಟದ ರಸ್ತೆ ಮರುಬಾರಿಗೆ ಮೌನವಾಗಿ ಎದುರಾಯಿತು. ಹಾಗೆ ಘಾಟಿಯನ್ನು ಹತ್ತಿದ ಶಂಕರಪ್ಪ ಅಲ್ಲೊಂದು ಟೀ ಅಂಗಡಿ ಹತ್ತಿರ ನಿಲ್ಲಿಸಿದ. ಶಂಕರಪ್ಪ ನಿಂತು ಚಹಾ ಕುಡಿಯುತ್ತಾ ತಮ್ಮ ಅನುಭವವನ್ನು ಹೋಟೆಲ್ ಮಾಲೀಕ ಶಿವಣ್ಣನಿಗೆ ಹೇಳಿದರು. ಶಿವಣ್ಣ ಕೇಳಿದ ಕೂಡಲೇ ಬೆದರಿದ ನಗೆಯಿಂದ ಹೇಳಿದರು, ಅಯ್ಯೋ ಶಂಕರ, ನೀನು ನೋಡಿದವಳು ಅವಳೇ ಆಗಿರಬಹುದು. ಗೌರಿ ಎಂಬ ಹೆಣ್ಣು. ಯಾರು ಅವಳು? ಶಂಕರ ಕೇಳಿದ. ಶಿವಣ್ಣ ನಿಧಾನವಾಗಿ ಹೇಳಿದರು, 15 ವರ್ಷಗಳ ಹಿಂದೆ ಆ ಘಟ್ಟದ ತಿರುವಿನಲ್ಲಿ ಒಂದು ಅಪಘಾತವಾಯಿತು. ನವವಧುವಾಗಿ ತೆರಳುತ್ತಿದ್ದ ಗೌರಿ ಎಂಬ ಹುಡುಗಿ ಬಸ್ ಅಪಘಾತದಲ್ಲಿ ಸತ್ತಳು. ಅವರ ಸಾವು ಕಳೆದರೂ ಕೆಲವು ಚಾಲಕರಿಗೆ ರಾತ್ರಿ ಅದೇ ತಿರುವಿನಲ್ಲಿ ಆಕೆ ತೋರುತ್ತಾಳಂತೆ. ಕೆಲವೊಮ್ಮೆ ಆಕೆ ಲಾರಿಗಳಿಗೆ ಬಂದು ಕೂರುತ್ತಾಳಂತೆ. ಮತ್ತೆ ಆ ಲಾರಿಗಳು ನೋಡದಂತೆ ಹತ್ತಿರದ ಕುಪೆಕಟ್ಟಿನಲ್ಲಿ ಪಲ್ಟಿಯಾಗಿ ಕೆಳಕ್ಕೆ ಹೋಗಿರುತ್ತವೆ. ಇದನ್ನು ಕೇಳಿದ ಶಂಕರಪ್ಪನಿಗೆ ತುಂಬಾ ಭಯವಾಯಿತು. ಸರಿ, ಮತ್ತೆ ಬರುತ್ತೇನೆ ಎಂದು ಶಂಕರಪ್ಪ ಅಲ್ಲಿಂದ ಹೊರಟು ಹೋದ. ಮಾರನೇ ದಿನ ರಾತ್ರಿ ಸುಮಾರು 1 ಗಂಟೆಗೆ ಶಂಕರ ತನ್ನ ಲಾರಿಯಲ್ಲಿ ಅದೇ ರಸ್ತೆಯಲ್ಲಿ ಮತ್ತೆ ಹೊರಟ. ಎಡ ದಿಕ್ಕಿನಲ್ಲಿ ಆ ತಿರುವು ಬಂತು. ದಕ್ಕನೆ ಬ್ರೇಕ್ ಹಾಕಿದ ಶಂಕರಪ್ಪ. ಎದುರಿಗೆ ಆಳೆತ್ತರ ನಿಂತ ಗೌರಿ. ಶಂಕರನಿಗೆ ಒಂದು ಸರಿ ಉಸಿರೇ ನಿತ್ತಂತೆ ಆಯಿತು. ಲಾರಿ ಹಠಾತ್ ಲೈಟ್ ಆಫ್ ಆಯಿತು. ಲಾರಿ ನಿಧಾನವಾಗಿ ನಿಂತಿತು. ಹಳದಿಯ ಚಂದ್ರಪ್ರಕಾಶದಲ್ಲಿ ರಸ್ತೆ ಮಧ್ಯದಲ್ಲಿ ನಿಂತಿದ್ದಳು ಗೌರಿ. ಅವಳು ಬಿಳಿಯ ಸೀರೆ, ಉದ್ದವಾದ ಕೂದಲು ಬಿಟ್ಟಿದ್ದಳು. ಆಕೆ ನಿಧಾನವಾಗಿ ಮುಂದೆ ನಡೆಯುತ್ತಾ ಲಾರಿಗೆ ಹತ್ತಲು ಪ್ರಯತ್ನಿಸಿದಳು. ವೀಕ್ಷಕರೇ, ಮುಂದೇನಾಯ್ತು ಎಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ತರದ ರೋಮಾಂಚನಕಾರಿ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕಥೆ ಉದ್ದೇಶಪೂರ್ವಕವಾಗಿ ಯಾವ ಸ್ಥಳ ಅಥವಾ ಯಾವ ವ್ಯಕ್ತಿಯ ಕುರಿತ ಕಥೆ ಅಲ್ಲ.
ಒಂದು ಕಾಲ್ಪನಿಕ ಕಥೆಯಾಗಿದೆ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ನೈಜ ಕಥೆಯೊಂದಿಗೆ ನಿಮ್ಮೊಂದಿಗೆ ತರಲಿದ್ದೇನೆ.